ರೂಮಲ್ಲಿರೋ CCTV ಕ್ಯಾಮ್ರಾ ಅಲ್ಲಿ ಏನಾದ್ರೂ ಸಿಗ್ಬಹುದಲ್ವಾ? ಗುಡ್, ಗ್ರೇಟ್ ಐಡಿಯಾ. ನಾನು ಅನ್ಕೊಂಡ ಹಾಗೇನೆ CCTV ಕ್ಯಾಮ್ರಾ ಅಲ್ಲಿ ಅವ್ರ ಫೋಟೋ ಸಿಕ್ತು. ಇವನು ಯಾರು? ಹೇಳ, ಯಾರು ಇವನು? ಹೇಳ, ಯಾರೋ ಇವನು? ಹೇಳ. Stop it. Stop this nuisance. What is happening, Mr. Krishna Kumar? ಇಲ್ಲಿ ನೋಡಿ, ಬೇಲ್ ಪೇಪರ್ಸ್. ಇವ್ರನ್ನೆಲ್ಲ ರಿಲೀಸ್ ಮಾಡಿ. ನನ್ನ ಕ್ಲೈಂಟ್ಗೆ ಲಾಕಪ್ ಅಲ್ಲಿ ಹಿಂಸೆ ಕೊಟ್ಟಿದ್ದಕ್ಕೆ ನಾನು ನಿಮ್ಮ ಮೇಲೆ ಹ್ಯೂಮನ್ ರೈಟ್ಸ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಬಿ ರೆಡಿ ಟು ಫೇಸ್ ದ ಟ್ರಯಲ್. ನಮ್ಮನ್ನ ಕಾಪಾಡಿದ್ಯಾ? ಇದು ಯಾರು ಅಂತ ನನಗೆ ಗೊತ್ತಿಲ್ಲ. ಎಲ್ಲಿಂದನೋ ಫೋನ್ ಮಾಡಿದ್ರು, ಫೀಸ್ ಕಳ್ಸಿದ್ರು, ನಾನು ಬೇಲಲ್ಲಿ ತೆಗ್ದೆ. ಮಾತಾಡು. भाई तबीयत कैसा है भाई? देश बीमारी है. ಥ್ಯಾಂಕ್ಸ್ ಬಾಯ್. ನಮ್ಮ ಬೇಲ್ ಸಿಕ್ಬಿಡ್ತು, ನಾವು ಹೊರಗೆ ಬಂದಿದ್ದೀವಿ. ಆದರೆ ಒಂದು ವಿಷಯ ಏನಂದ್ರೆ, ನಮಗೆ ಭಾಯ್ ಫೋಟೋ ತೋರಿಸಿದ್ರು. ಭಾಯ್ ಮಿಸ್ರಾದೀನ್ ಭಾಯ್ ಫೋಟೋ ಪೊಲೀಸರಿಗೆ ಸಿಕ್ಬಿಟ್ಟಿದೆ. ಅಲ್ಲ ಕಸಂ, ಎಲ್ಲಿದ್ದಾರೆ ಬಾಯ್? ಈಗಲೇ ನಾವು ಬಾಯಿಗೆ ಫೋಟೋ ವಿಷಯ ತಿಳಿಸ್ಲೇಬೇಕು. ಏಯ್, ಮುಜ್ರಾದಿನ್ ಫೋಟೋ ಸಿಕ್ಕಿದೆ, ಆದ್ರೆ ಅವನ್ನ ಹೇಗೆ ಹಿಡಿಯೋದು ಅಂತ ಗೊತ್ತಾಗ್ತಿಲ್ಲ. ಮಿಸ್ರಾರ್ದಿನ್ 3 ದಿನ ಹಿಂದೆ ನಮ್ಮ ಮನೆಯಿಂದ ಆಚೆ ಹೋದ್ರು. ಅವ್ರು ಎಲ್ಲಿ ಹೋದ್ರು ಅಂತ ಗೊತ್ತಾದ್ರೆ? ನಾನು ನೋಡಿಲ್ಲ ಸರ್. ಇವ್ರನ್ನ ನಾನು ಕೆಂಗೇರಿಯಲ್ಲಿ ಹಳೆ ಮನೆ ಹತ್ರ ಬಿಟ್ಟೆ ಸರ್. ಆ ಮನೇನೆ ಸರ್. ಅವತ್ತೊಬ್ಬ ಹುಡುಗನ್ ಕರ್ಕೊ ಬಂದಿದ್ರು ಮೇಡಮ್. ಬರೋ ದಾರಿಯುದ್ದಕ್ಕೂ ಬೈಕೊಂಡು ಬಂದ್ರು ಮೇಡಮ್. ಅವತ್ತ ಮನೆಯಲ್ಲಿ ಲೇಡಿ ಮರ್ಡರ್ ಕೂಡ ಆಗಿತ್ತೊಂದು. ಆ ಮನೆ ಒಬ್ಬ ಬ್ಯಾಂಕ್ ಆಫೀಸರ್ದು. ಅವರ ವೈಫ್ ಒಬ್ಳು ನಿಂಫೋಮೇನಿಯಾಕ್. ಆಕೆ ಗಂಡ ಊರಿಗೆ ಹೋದ ಒಂದೊಂದು ಸರಿನೂ ಫ್ರೆಂಡ್ಸ್ ಗ್ರೂಪ್ನ ಕರೆಸಿ ಎಂಜಾಯ್ ಮಾಡ್ತಾ ಇದ್ಲು. ಅವಳ ಫೋನಿಂದ ಅವಳ ಬಾಯ್ ಫ್ರೆಂಡ್ ಕಾಲ್ ಲಿಸ್ಟ್ ತೆಗಿಬೇಕು. ಆ ಫೋಟೋಸ್ ಎಲ್ಲ ತೆಗೆದು ಆಟೋ ಡ್ರೈವರ್ಸಿಗೆ ತೋರಿಸಿದ್ರೆ ಆ ಹುಡುಗ ಸಿಗ್ತಾನೆ. ಯಾಕೆ ಹಾಗೆ ನೋಡ್ತಿದ್ದೀರಾ? ನೀನು IITಲ್ ಜಾಯಿನ್ ಆಗದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇದೇ ಆ ಹೆಂಗಸಿನ ಬಾಯ್ ಫ್ರೆಂಡ್ಗಳ ಫೋಟೋಸ್. ಆ ಅಮ್ಮನ ವಯಸ್ಸಿಗೆ ಇವರೆಲ್ಲ ಬೇಕಾಗಿತ್ತಾ? ಹಾರ್ಡ್ ಕೋರ್ ಟೆರರಿಸ್ಟ್ ಮಿಸ್ರಾದೀನ್ಗೂ ಮತ್ತೆ ಪ್ರೇಮ್ಜಿಗೂ ಇರೋ ಸಂಬಂಧ ಏನು ಅಂತ ಇನ್ನೂ ನಮ್ಮಿಂದ ಕಂಡುಹಿಡಿಯಕ್ಕಾಗಿಲ್ಲ. ಪ್ರೇಮ್ಜಿ ಲಾಸ್ಟ್ ಕಾಲ್ ಮಾಡಿರೋ ನಾರ್ತ್ ಕರ್ನಾಟಕ ನಂಬರ್ ನಮಗೆ ಸಿಕ್ಕಿದೆ. ನಾವು ಅಲ್ಲಿಗೂ ಹೋದ್ವಿ. ಕೇಸ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಳ್ಳೆ ಬುದ್ಧಿವಂತಿಕೆ ಬೇಕು. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಒಳ್ಳೆ ಸ್ಟ್ಯಾಮಿನಾ ಇರಬೇಕು. IITಲ್ ಓದ್ಬೇಕು ಅಂದ್ರೆ 2 ಇರಬೇಕು. ಸಾರಿ. कोई है अंदर? आप बेगम नूरजहान? हाँ जी। क्या आप इस आदमी को पहचान सकते हैं? ಇವ್ರು ನಿಮಗೆ ಗೊತ್ತಾ? ಯಾಕೆ ಗೊತ್ತಿಲ್ಲ? ಇವನು ನನ್ನ ಮಗ. ಪ್ರೇಮ್ಜಿತ್ ನಿಮ್ಮ ಮಗನಾ? ಪ್ರೇಮ್ಜಿತ್ ಯಾರು? ಇವನು ನನ್ನ ಮಗ ಇಂತಿಯಾಸ್. ಹಾಗಾದ್ರೆ ನಿಮ್ಮ ಯಜಮಾನ್ರು? ಗಂಡ್ಮಗ ಹುಟ್ಟಿಲ್ಲ ಅಂತ 3 ಜನ ಹೆಂಡತಿಗೆ ಡೈವರ್ಸ್ ಕೊಟ್ಬಿಟ್ಟ. ಆಮೇಲೆ ನನ್ನನ್ನು ಮದುವೆ ಮಾಡ್ಕೊಂಡ್ರು. ಗಂಡ್ಮಗು ಆದ ತಕ್ಷಣ ಎತ್ಕೊಂಡು ಹೊಟ್ಟೋಗ್ಬಿಟ್ರು.
ಯಾವಾಗೋ ವರ್ಷಕ್ಕೊಂದ್ಸರಿ ಬರ್ತಾರೆ. ಆದ್ರೆ ನನ್ ಮಗ ಇನ್ಸಿಯಾತ್ ಮಾತ್ರ ತಿಂಗಳಿಗೊಂದ್ಸರಿ ಬರ್ತಾನೆ. ನನ್ ಕೂಡಿಟ್ಟಿರೋ ಹಣ ಎಲ್ಲ ತಗೊಂಡು ಹೋಗ್ತಾನೆ. ನಿಮ್ ಗಂಡ ಎಲ್ಲಿ ಕೆಲಸ ಮಾಡ್ತಾ ಇರೋದು? ಗೊತ್ತಿಲ್ಲ. ಅವ್ರ ಹೆಸರು? ರಿಯಾಜ್ ಆಸೇನ್. ಪ್ರೇಮ್ಜಿತ್ ಅಪ್ಪ ರಿಯಾಜ್ ಹಸನ್ ಟೆರರಿಸ್ಟ್ ಮಿಜಾರುದ್ದೀನ್ ಅನ್ನೋದು ಅವ್ರ ವೈಫ್ ಹೇಳಿದ್ಮೇಲೆ ನಮಗೂ ಗೊತ್ತಾಗಿದ್ದು. ಮಿಜ್ರಾದಿನ್ಗೆ ಅವ್ರ ಮಗ ಅಂದ್ರೆ ಜೀವ. ಅವನ ಪ್ರೀತಿಯಿಂದ ಜೂನಿಯರ್ ಮಿಜ್ರಾದಿನ್ ಅಂತ ಕರೀತಾರೆ. ಅವ್ರ ತರಾನೇ ಇಂಜಿನಿಯರಿಂಗ್ ಓದ್ಬೇಕು ಅಂತ ಹೇಳಿ ಹೆಸರು ಬದಲಾಯಿಸಿ ಓದಿಸ್ತಾ ಇದ್ದಾರೆ. ಮಗ ಟೆರರಿಸ್ಟ್ ಆಗಿಲ್ಲ, ಆದ್ರೆ ಡ್ರಗ್ ಅಡಿಕ್ಟ್ ಆಗಿದ್ದಾನೆ. ಹಿ ಈಸ್ ಎ ಮ್ಯಾಸೋಚೆಸ್ಟ್. ಕಷ್ಟಗಳನ್ನ ಎಂಜಾಯ್ ಮಾಡೋಂಥವನು. ಅವನ ಲಾಕಪ್ ಹಾಕಿ ಟಾರ್ಚರ್ ಮಾಡಿ ಸತ್ಯ ಬಾಯ್ಬಿಡಿಸೋದು ತುಂಬಾ ಕಷ್ಟ. ಹಾಗಾಗಿ ನಾನು ಅವನ ಹತ್ರ ಫ್ರೆಂಡ್ಶಿಪ್ನ ಬೆಳೆಸ್ಕೊಂಡೆ. ಪ್ರೇಮ್ಜಿಗೆ ಮದುವೆ ಆಗಿರೋ ಹುಡುಗಿರು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ನಾನು ಕಲ್ಯಾಣಿ ಹಸ್ಬೆಂಡ್ ಅಂಡ್ ವೈಫ್ ತರ ನಾಟಕ ಮಾಡಿದ್ವಿ. ಅವ್ರ ತಂದೆನ ಕಾಪಾಡೋದಕ್ಕೋಸ್ಕರ ಆಕೆ ತುಂಬಾ ಕಷ್ಟಪಟ್ಲು. ಐ ಕ್ಯಾನ್ ನೆವರ್ ಇವನ್ ಇಮ್ಯಾಜಿನ್ ಶಿ ಹಸ್ ಡನ್ ದ ಥಿಂಗ್ಸ್ ಟು ಬ್ರಿಂಗ್ ಔಟ್ ದ ಕಲ್ಪ್ರಿಟ್ ಫ್ರಮ್ ದ ಸ್ಪಿರಿಟ್. ಹಾವ್ನ ಹೊರಗಡೆ ಕರೆಸ್ಬೇಕು ಅಂದ್ರೆ ಅದ್ರ ಉತ್ತದಲ್ಲಿ ಹೊಗೆ ಹಾಕ್ಬೇಕಂತೆ. ನಿನ್ ಸುತ್ತ ಭಯ ಅನ್ನೋ ಹೊಗೆ ಹಾಕಿದೀವಿ. ನನ್ ಗೀಜೊಡಿಯೋದು ತುಂಬಾ ಚೆನ್ನಾಗಿ ಗೊತ್ತು, ಆದ್ರೆ ಬರ್ತಿರೋ ಹಾಗೆ ನಟಿಸ್ದೆ. ನನ್ನ ಸ್ವಿಮ್ಮಿಂಗ್ ಪೂಲಿಂದ ಕಾಪಾಡೋದಕ್ಕೆ ಹೆಲ್ಪ್ ಮಾಡಿ ನೀನೇ ಟ್ರಾಪ್ ಆದೆ. ನಾನ್ ನಿನಗೆ ಈಸಿಯಾಗಿ ಸೆಟ್ ಆಗ್ತೀನಿ. ನಾನು ವಲ್ನರಬಲ್ ಅಂತ ನಿನಗೆ ಇಂಪ್ರೆಷನ್ ಕ್ರಿಯೇಟ್ ಮಾಡೋದಕ್ಕೇನೆ ಕೃಷ್ಣ ಇಂಪಾರ್ಟೆಂಟ್ ಆಗಿ ನಟಿಸ್ದ. ಆಯುರ್ವೇದಿಕ್ ಔಷಧಿ ತಗೋ, ಇಲ್ಲ ಇಂಜೆಕ್ಷನ್ ಆದ್ರೂ ಹಾಕೋ. ಒಂದ್ ಟೈಮಲ್ಲಿ ಚೆನ್ನಾಗೇ ಇದ್ದೆ. ಪೊಲೀಸ್ ಟ್ರೈನಿಂಗಲ್ಲಿ ಆಕ್ಸಿಡೆಂಟ್ ಆದ್ಮೇಲೆ ನಾವು ಮಾತಾಡ್ತಾ ಇದ್ದಿದ್ದನ್ನ ನೀನು ಪಕ್ಕದ ರೂಮಲ್ಲಿ ಕೇಳಿಸ್ಕೊಳ್ತಿದ್ದೆ ಅಂತ ನಮಗ್ ಚೆನ್ನಾಗಿ ಗೊತ್ತು. ನನ್ ಮೇಲೆ ನಿನಗೆ ಕಾನ್ಫಿಡೆಂಟ್ ಬರ್ಲಿ ಅಂತಾನೆ ಇನ್ಸ್ಪೆಕ್ಟರ್ ತಲೆಗೆ ಹೊಡೆಯೋಗೆ ನಾಟಕ ಮಾಡಿ ನಿನ್ನನ್ನ ಹೊರಗೆ ಕರ್ಕೊಂಡ್ ಬಂದೆ. ನನ್ ಬಾಯ್ ಫ್ರೆಂಡ್ ಆಗಿ ನಾಟಕ ಮಾಡಿದ್ದು ಪ್ರಕಾಶ್, ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಆಫೀಸರ್. ಇಂಜೆಕ್ಷನ್ ಇಲ್ಲ ಅಂದ್ರೆ ನೀನ್ ಬದುಕಲ್ಲ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಪೊಲೀಸ್ ಸ್ಟೇಷನ್ ಡ್ರಾಮಾ ಮುಗ್ದಾದ್ಮೇಲೆ ಈ ಹಳ್ಳದಲ್ಲಿ ಬೀಳೋ ಹಾಗೆ ನಾವೇ ಪ್ಲಾನ್ ಮಾಡಿದ್ದು. ದಟ್ಸ್ ವೈ ವಿ ಡಗ್ ಅಪ್ ಇಟ್. ಈ ಹಳ್ಳನ ತೋಡಿದ್ದು ನಾವೇನೆ. ಎಲ್ಲ ಕಡೆಯಿಂದ ನಿನ್ನನ್ನ ಹೆದರ್ಸಿದ್ರೆ ನೀನು ನಿಮ್ಮಪ್ಪನ ಫೋನ್ ಮಾಡ್ತೀಯ ಅಂತ ನಾವ್ ಅನ್ಕೊಂಡಿದ್ವಿ. ಅದೇನೇ ನಡೀತು. ಇಷ್ಟು ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ರಾ? ನಿನ್ ಹಣೆ ಮೇಲೆ 10 ಪೈಸೆಗೆ ಸ್ಟಿಕ್ಕರ್ ಅಂಟಿಸಿದ್ರು 1 ಪೈಸೆಗೆ ಹೋಗ್ದಿರೋ ಅಂತ ನಾಯಿ ನೀನು. ನಿನಗಿಷ್ಟೊಂದು ಕೊಬ್ಬ? ನಮ್ ಡಿಫೆನ್ಸ್ ಸಿಸ್ಟಮ್ ಇಷ್ಟೊಂದು ಸ್ಟ್ರಾಂಗ್ ಆಗಿ ಇರೋದ್ರಿಂದಾನೆ ಮಕ್ಕಳೆಲ್ಲ ಸಂತೋಷವಾಗಿ ಸುಖವಾಗಿ ಬದುಕ್ತಾ ಇದಾರೆ ಕಣೋ ಪೊರ್ಕಿ. ನೀನು ಕೂಡ ನಿಮ್ಮಪ್ಪನ್ ತರನೇ ಟೆರರಿಸ್ಟ್ ಆದ್ರೆ ನಮ್ ಕೂದಲು ಕೂಡ ಕೀಳಕ್ಕಾಗಲ್ಲ. ಬಾಯ್ ಆಪ್ಸೆ ಏಕ್ ಬಾತ್ ಪೂಚು. ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಇಲ್ಲಿವರೆಗೂ ನಿಮ್ನ ಹತ್ರ ನೋಡೇ ಇಲ್ವಲ್ಲ. ಏನಾದ್ರು ಸೀರಿಯಸ್ ಇಶ್ಯೂನಾ? ಹಾಗೆಲ್ಲ ಏನೂ ಇಲ್ಲ. ಬೇಗ ಹೋಗ್ಬೇಕು, ಗಾಡಿ ರೆಡಿ ಮಾಡು. ಇದು ಕಾಡ್ ಒಳಗಡೆ ಮಿಜ್ರಾದಿನ್ ಇರುವಂತ ಜಾಗ. ಇದು ಅಪ್ಪಿಟ್. ಮಿಜ್ರಾದಿನ್ ಇಲ್ಲಿಂದ ಇಲ್ಲಿಗೆ ಬರ್ತಾರೆ. ಸೊ ಈ ಜಾಗಕ್ಕೆ ನೀವು ಬ್ಲ್ಯಾಕ್ ಹ್ಯಾಟ್ಸ್ನ ಕಳಿಸಿ, ನಾನು ಈ ಜಾಗಕ್ಕೆ ಹೋಗ್ತೀನಿ. ಓಕೆ, ಈಗ ನಾನು ನನ್ನ ಕೊನೆ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ. ದೇವರೇ ನಿನ್ನನ್ನು ಕಾಪಾಡಬೇಕು. जटाटवीकलज्ज्वलं प्रवाहपावितस्थले गलेवलं यलम्बिताम्बुजङ्गतुङ्गमालिकां डमड्डमड्डमड्डमं स्वयं चकारचण्डताण्डवं तनोतु नः शिवः शिवम्. భ్రమం నిలింపీచి మల్లరి రాజధని జ్వలల్లలాట పట్ట భావకే కిశోర చంద్రశేఖరే రతి ప్రతిక్షణం మమ.
झट्ट झूटका श्रिये चिराय जायका बंधु शेखर मेरा भारत महान। अब्बा जान, तू कहाँ है? अब्बा जान। ಗಜೇಂದ್ರನ ಕಾಪಾಡೋದಕ್ಕೆ ಚಕ್ರ ಇಲ್ದೆ ಹೋಗಿರೋ ವಿಷ್ಣು ತರ ನಿನ್ ಮಗನ ಕಾಪಾಡೋದಕ್ಕೆ ಗಾರ್ಡ್ಸ್ ಇಲ್ದೆ ನೀನ್ ಬಂದಿದ್ಯಾ? ನನ್ ಮಗ ಎಲ್ಲಿದ್ದಾನೆ? ಮೇರಾ ಬೇಟಾ ಕಿಧರ್ ಹೈ? ನಮ್ಮಪ್ಪ ಎಲ್ಲಿದ್ದಾರೆ? ವೇರ್ ಇಸ್ ಮೈ ಫಾದರ್? ಯಾರ್ ನೀನು? ನೆನ್ಪಾಗ್ತಿಲ್ವಾ ಮಿಸ್ರಾ ಡೀನ್? ನೀನಾ? ನೀನು ಜಾನಿ ಜಾನಿ? ಎಸ್ ಪಾಪಾ. ಕಿಲ್ಲಿಂಗ್ ಪೀಪಲ್? ಎಸ್ ಪಾಪಾ. ಯಹಿ ನಾ ಹಮಾರಿ ಮಸ್ಬೀನ್? ಓಪನ್ ಯೋರ್ ಗನ್. ಇಷ್ಟು ಚಿಕ್ಕ ಬುಲೆಟ್ಗೇನೆ ಇಷ್ಟೊಂದು ವಿಲವಿಲ ಅಂತ ಒದ್ದಾಡ್ತಿದ್ಯಾ? ನೀನ್ ಮಾಡಿರೋ ಬ್ಲಾಸ್ಟ್ ಅಲ್ಲಿ ಎಷ್ಟು ಜನ ಮಕ್ಕಳು ನೋವು ತಿಂದಿದ್ದಾರೆ ಅನ್ನೋದು ನಿನ್ಗೆ ನೆನ್ಪಿದ್ಯಾ ರಿಯಾಜ್ ಹಾಸಮ್? ಅರ್ಷದ್ ಹಲಾಹುದ್ದೀನ್, ಅಬ್ದುಲ್ ಹಮೀರ್ ಮೀರ್, ಸರ್ಸಕ್ ಸಾನಿ ಗಿಲಾನಿ, ಮಿಸ್ವಾಕ್ ಸ್ತೋಮ್ ಆಫ್ ದರೂರ್. ದೇಶದ್ರೋಹಿಗಳು ನಿಂತರ ಟೆರರಿಸ್ಟ್ ಮಕ್ಕಳುಗಳೆಲ್ಲ ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಎಸಿ ರೂಮಲ್ಲಿ ಆಯಾಗಿ ಬದುಕ್ತಾ ಇದ್ದಾರೆ. ಆ ಥರ ನೀವೇನ್ ಸಾಧಿಸ್ತೀರಾ ಅಂತ ನಿಮ್ ಜಿಹಾದ್? ಯಾರ್ ಕೇಸಿಗೆ ಅವರು ಡಿಫೆನ್ಸ್ ಲಾಯರ್, ಅವ್ರ ವಿರುದ್ಧ ವಾದಾಡೋರ್ಗ್ ಮಾತ್ರ ಪ್ರಾಸಿಕ್ಯೂಟರ್. ಆದ್ರೆ ಕೊನೆಯಲ್ಲಿ ಜಡ್ಜ್ ಏನ್ ಹೇಳ್ತಾರೋ ಅದೇ ಅಲ್ವಾ ತೀರ್ಪು? ಭಗವದ್ಗೀತೆಯಲ್ಲಿ ಕೃಷ್ಣ ಡಿಫೆನ್ಸ್ ಲಾಯರಾ ಅಥವಾ ಪ್ರಾಸಿಕ್ಯೂಟರಾ? ಕೃಷ್ಣನ? ಅದು ಯಾರು? ಪರಿತ್ರನಾಯ ಸಾಧು ಅಂತ ಹೇಳ್ದವ್ರು. ಹಾಗಂದ್ರೆ ಇದೇನೆ. ಪ್ರೇಮ್ಜಿ ಜೈಲಲ್ಲಿ ಸೂಸೈಡ್ ಮಾಡ್ಕೊಂಡ ಪಾಪ. ಅಪ್ಪಂದಿರ್ ಸರಿಯಾಗಿದ್ರೆ ಅಬ್ದುಲ್ ಕಲಾಂ ಉಟ್ಕೊಳ್ತಾರೆ, ಅಪ್ಪ ಸರಿ ಇಲ್ಲ ಅಂದ್ರೆ ಬಿನ್ ಲಾಡನ್ಗಳು ಉಟ್ಕೊಳ್ತಾರೆ. ಒಳ್ಳೆ ಹೆಂಡತಿ ಸಿಗೋದು ಗಂಡು ಮಕ್ಳ ಅದೃಷ್ಟ ಅಂತಾರೆ. ಹಾಗೆ ಸಿಗ್ಲಿಲ್ಲ ಅಂದ್ರೆ ಕುಡುಕರಾಗಿ ಬದಲಾಗ್ತಾರೆ. ನನ್ನ ಅದೃಷ್ಟವಂತನಾಗಿ ಮಾಡ್ತೀಯಾ? Jai Jai Ram,